ಈ ಬಾರಿಯ ಉಡುಪಿ ಶ್ರೀಕೃಷ್ಣ ಮಠದ ಪರ್ಯಾಯವು ಶಿರೂರು ಪರ್ಯಾಯ ನಮ್ಮ ಪರ್ಯಾಯ ಎಂಬ ಪರಿಕಲ್ಪನೆಯೊಂದಿಗೆ ನಡೆಯಲಿದೆ. ಮಠದಲ್ಲಿ ಭಕ್ತರಿಗೆ ವಿವಿಧ ರೀತಿಯ ಸೇವೆಗಳನ್ನು ಸಲ್ಲಿಸಲು ಅವಕಾಶ ಕಲ್ಪಿಸುವುದು ಹಾಗೂ ನಿರಂತರ ವೇದ ಪಾರಾಯಣ ಇದು ಪರ್ಯಾಯ ಅವಧಿಯ 2 ಪ್ರಮುಖ ಯೋಜನೆಗಳಾಗಿವೆ ಎಂದು ಭಾವಿ ಪರ್ಯಾಯ ಶಿರೂರು ಮಠದ ಶ್ರೀ ವೇದವರ್ಧನ ತೀರ್ಥ ಸ್ವಾಮೀಜಿಯವರು ತಿಳಿಸಿದರು. ಮಂಗಳೂರಿನ ಕದ್ರಿಯ ಮಂಜು ಪ್ರಸಾದದಲ್ಲಿ ತುಲಾಭಾರ ಸೇವೆ ಸ್ವೀಕರಿಸಿ ಬಳಿಕ ಪತ್ರಿಕಾಗೋಷ್ಠಿಯಲ್ಲಿ ಸ್ವಾಮೀಜಿಯವರು ಮಾತನಾಡಿದರು. विद्याय शुद्ध विद्याय उत्थाय तपो विद्याय इत्यादि सद्गुण उठाकरानहं वादिराज गुरुन् वन्दे हेग्रीवदास्य ಶ್ರೀ ಗುರುಭ್ಯೋ ನಮಃ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಪರ್ಯಾಯದ ಟ್ಯಾಗ್ಲೈನ್ ಅಂತ ಕೇಳಿದ್ರೆ ಶಿರೂರು ಪರ್ಯಾಯ ನಮ್ಮ ಪರ್ಯಾಯ. ಅದು ಯಾಕೆ ನಮ್ಮ ಪರ್ಯಾಯ? ಈಗ ನೋಡುವಂತಿದ್ರೆ ಪರ್ಯಾಯ ಪೂಜೆ ಮಾಡೋದು ಯಾರು? ಈಗ ಪರ್ಯಾಯ ಅಂತ ಕನ್ನಡದಲ್ಲಿ ಅರ್ಥ ಏನು ಅಂತ ಹೇಳಿದ್ರೆ ಸರದಿ ಇಲ್ಲ, ಟರ್ಮ್. ಈ ಒಂದೊಂದು ಮಠಕ್ಕೆ 2 ವರ್ಷಕ್ಕೊಮ್ಮೆ ಸಿಗುವಂತ, 2 ವರ್ಷಕ್ಕೊಮ್ಮೆ ಒಂದು ಮಠಕ್ಕೆ ಸಿಗುವಂತಹ ಒಂದು ಸರದಿಯ ಅವಕಾಶ ಪರ್ಯಾಯ. ಈಗ ಈ ವರ್ಷ ಶಿರೂರು ಮಠಕ್ಕೆ ಸಿಗುವಂತಹ ಪರ್ಯಾಯ ಅಂತ ಸ್ವಾಮಿಗಳು ಮಹಾಪೂಜೆ ಮಾಡ್ತಾರೆ. ಹಾಗಾದ್ರೆ ಮಠದ ಪರ್ಯಾಯ ಅಂತಲ್ಲ, ಅದ್ಯಾಕೆ ನಮ್ಮ ಪರ್ಯಾಯ? ಭಕ್ತರ ಪರ್ಯಾಯ ಯಾಕೆ? ಈಗ ಪರ್ಯಾಯ ಸ್ವಾಮಿಗಳು ಆರಾಧನೆ ಮಾಡಬೇಕು ಪರ್ಯಾಯ ಸಂದರ್ಭದಲ್ಲಿ. ಆದರೆ ಈ ಪರ್ಯಾಯದಲ್ಲಿ ಇಡೀ ದಿವಸ ಕಾರ್ಯಕ್ರಮಗಳು ಇರ್ತದೆ. ಬರೀ ನಾರ್ಮಲ್ ದೇವಸ್ಥಾನದಲ್ಲಿ ಪೂಜೆ ಮಾಡಿದಾಗೆ ಇರುವುದಿಲ್ಲ. ಬೆಳಿಗ್ಗೆಯಿಂದ ರಾತ್ರಿ ತನಕ ಉತ್ಸವ ಕಾರ್ಯಕ್ರಮಗಳು, ಅನ್ನದಾನ ಇದೆಲ್ಲ ಇರ್ತದೆ. ಇದೆಲ್ಲ ಯಾಕೆ ಇರುವುದು? ಸ್ವಾಮಿಗಳಿಗ ಅಷ್ಟು ಅನ್ನದಾನ ಸ್ವಾಮಿಗಳಿದ್ದೀವಲ್ಲ, ಅಥವಾ ರಥೋತ್ಸವ ಪೂರ್ತಿ ಸ್ವಾಮಿಗಳೇ ಹೇಳಿದ್ದು ಪೂರ್ತಿ ಮಾಡ್ತಾ ಮತ್ತೆ ಯಾರು ಮಾಡುದು? ಎಲ್ಲ ಕೃಷ್ಣ ಭಕ್ತರುಗಳು ಆ ಉತ್ಸವಕ್ಕೆ ಕೈ ಜೋಡಿಸಿ ಪರ್ಯಾಯವನ್ನು ಪೂರ್ತಿಗೊಳಿಸುತ್ತಾರೆ. ಸ್ವಾಮಿಗಳು ಪೂಜೆ ಮಾತ್ರ ಮಾಡುದು. ಆದರೆ ಬರೀ ಪೂಜೆ ಮುಖ್ಯ ಅಲ್ಲ. ಪರ್ಯಾಯದಲ್ಲಿ ಭಕ್ತರಿಗೆಲ್ಲರಿಗೆ ಪೂಜೆಗೆ ಅವಕಾಶ ಕೊಡುವಂಥದ್ದೇ ಮುಖ್ಯ ಉದ್ದೇಶ. ಹಾಗೆ ಎಷ್ಟೆಲ್ಲ ಕಾರ್ಯಕ್ರಮಗಳು ಮಾಡುವಂಥದ್ದು. ಹಾಗಾಗಿ ಪರ್ಯಾಯ ಅಂತ ಹೇಳಿದ್ರೆ ಅದು ಭಕ್ತರಿಗೋಸ್ಕರ ಇರುವಂಥದ್ದು. ಹಾಗಾಗಿ ಇದು ಭಕ್ತರ ಪರ್ಯಾಯ, ನಮ್ಮ ಪರ್ಯಾಯ ಅಂತ ಇರುವಂಥದ್ದು. ಹಾಗಾಗಿ ತಾವೆಲ್ಲರೂ ಕೂಡ ಆ ಪರ್ಯಾಯದ ಸಂದರ್ಭದಲ್ಲಿ ತಮ್ಮಿಂದ ಹಾಗೂ ಸೇವೆಯನ್ನು ಕೃಷ್ಣನಿಗೆ ನಡೆಸಬೇಕು. ಈಗ 10 ದಿವಸ ಅಲ್ಲೇ ಬೇಕಾದರೆ ಇದ್ದು ವಾಲಂಟಿಯರ್ಸ್ ಆಗಿ ಆ ರೀತಿ ಯಾವ ಸೇವೆಯೂ ಮಾಡ್ಬೋದು. ಅದಕ್ಕೆಲ್ಲ ನಾವು ಮೊದಲಿಗೆ ಅವಕಾಶ ಎಲ್ಲ ಕೊಟ್ಟಿರ್ತೇವೆ, ಯಾವ ಸೇವೆ ಆಗಿರ್ತದೆ ಅಂತ. ಹಾಗೆ ಆ ರೀತಿ ಎಲ್ಲ ಸೇವೆಗೆ ನೀವೆಲ್ಲ ಪಾಲ್ಗೊಳ್ಬೋದು. ಅಂತೂ ಮುಖ್ಯವಾಗಿ ಧರ್ಮ ಜಾಗೃತಿ ಆಗಬೇಕು, ದೇವರ ಪ್ರಜ್ಞೆ ಬರಬೇಕು. ಈಗ ಎಲ್ಲರೂ ಈಗ ಹಾಲಿಡೇಸ್ ಅಂತೆಲ್ಲ ಎಲ್ಲೆಲ್ಲೋ ಹೋಗ್ತಿರ್ತಾರೆ. ಆದರೆ ದೇವಸ್ಥಾನಗಳಿಗೆ ಒಂದು ಕ್ಷಣ ಭೇಟಿ ಕೊಟ್ಟು ಹೋಗ್ತೇವೆ ಅಷ್ಟೇ. ಇಲ್ಲಿ ದೇವರ ಸನ್ನಿಧಾನದಲ್ಲೇ ಇದ್ದು ದೇವರ ಸೇವೆ ಮಾಡುವಂಥದ್ದಲ್ಲೇ ಇಲ್ಲ. ಆದರೆ ಬೇರೆ ಕಡೆ ಕ್ಯಾಂಪ್ ಅಂತೆಲ್ಲ, ಸಮ್ಮರ್ ಕ್ಯಾಂಪ್ ಅದೆಲ್ಲ ಜೋರಿರ್ತದೆ. ಅದೇ ರೀತಿ ಜನರಿಗೆ ದೇವರ ಪ್ರಜ್ಞೆ ಬರಬೇಕು ಅಂತ ಕೃಷ್ಣ ಮಠದಲ್ಲೇ 10 ದಿವಸ ಅಲ್ಲೇ ಇದ್ದು ಸೇವೆ ಮಾಡಲಿಕ್ಕೆ ಅವಕಾಶ. ಇಡೀ ವರ್ಷ ಕೆಲಸ ಅಂತ ಇರ್ತದೆ, ರಜೆ ಸಿಗ್ತದೆ. ರಜೆ ಸಿಕ್ಕಿದಾಗ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಆಗುತ್ತಿಲ್ಲ. ಊರಿಡೀ ಸುತ್ತೇವೆ. ಅದರ ಬದಲು ಉಡುಪಿ ಸುತ್ತಿ, ಕೃಷ್ಣವನ್ನು ಸುತ್ತಿ, ಅಲ್ಲಿ ಕೃಷ್ಣನ ಸೇವೆ ಮಾಡಿ. ಪೂರ್ತಿ 2 ತಿಂಗಳು ಅಥವಾ 1 ತಿಂಗಳ ರಜೆ ಪೂರ್ತಿ ಬೇಕು ಅಂತಿಲ್ಲ. ನಿಮ್ಮಿಂದ 10 ದಿವಸ ಆಗ್ತದಾ, 1 ವಾರ ಆಗ್ತದಾ, ಸರಿ, ಅಷ್ಟು ಹೊತ್ತಾದ್ರೂ ಬಂದು ಕೃಷ್ಣನ ಸೇವೆ ಮಾಡಿ. ಆಗ ತಮ್ಮೆಲ್ಲರಿಗೆ ಒಂದು ಧರ್ಮ ಜಾಗೃತಿಯೂ ಆಗ್ತದೆ. ಈಗ ಸೇವೆ ಮಾಡುವಾಗ ಈಗ ಅನೇಕ ಜನರು ಕೃಷ್ಣ ಮಠಕ್ಕೆಲ್ಲ ದರ್ಶನ ಕೊಟ್ಟು ಅಥವಾ ಬೇರೆ ದೇವಸ್ಥಾನಗಳಿಗೆ ದರ್ಶನ ಕೊಟ್ಟು ಅಲ್ಲಿಯ ಕಂಪ್ಲೇಂಟ್ ಒಂದಿಷ್ಟು ಹಾಕ್ತಾರೆ. ಅಲ್ಲಿ ಆ ವ್ಯವಸ್ಥೆ ಈ ರೀತಿ, ಇಲ್ಲಿ ಈ ವ್ಯವಸ್ಥೆ, ಇದು ಎಲ್ಲರೂ ಹಾಕ್ತಾರೆ ಬಿಟ್ಟರೆ. ಆದರೆ ಅಲ್ಲಿ ಇರುವಂತಹ ಕಷ್ಟಗಳು, ಅಲ್ಲಿ ಇರುವಂತಹ ಒಳ್ಳೆಯ ವ್ಯವಸ್ಥೆಗಳು ಅದು ಯಾರೂ ಪ್ರಚಾರ ಮಾಡೋದಿಲ್ಲ. ಹಾಗಾಗಿ ತಾವೆಲ್ಲರೂ ಕೂಡ ಇಲ್ಲಿ ಬಂದು ಅಲ್ಲೇ ಸೇವೆ ಮಾಡುವಾಗ ಆಗ ಕೆಟ್ಟ ವಿಚಾರ ಅಲ್ಲ, ಅಲ್ಲಿಯ ಒಳ್ಳೆಯ ವಿಚಾರವನ್ನು ನೀವು ಗ್ರಹಿಸಬೇಕು. ಅಷ್ಟು ಮಾತ್ರ ಅಲ್ಲ, ಅಲ್ಲಿಯ ಪದ್ಧತಿಗಳು ನಮಗೆ ಗೊತ್ತಾಗ್ತದೆ, ಸಂಸ್ಕೃತಿಗಳು ಗೊತ್ತಾಗ್ತದೆ, ಯಾಕೆ ಆ ರೀತಿ ಉಳುಕುವಂಥವು ಕಾರಣವೂ ಗೊತ್ತಾಗ್ತದೆ. ಹಾಗಾಗಿ ಎಲ್ಲವೂ ಕೂಡ ಕೃಷ್ಣ ಮಠದಲ್ಲಿ ಸೇವೆ ಮಾಡಿದರೆ ಎಲ್ಲವೂ ನಮಗೆ ದೊರಕುತ್ತದೆ. ವಯಸ್ಸಿನಲ್ಲಿ ಎಲ್ಲವೂ ಕೂಡ ಕೆಲವರು ವೇದ ಪಂಡಿತರು ಇರ್ತಾರೆ, ಅಂಥವರಿಗೂ ಕೂಡ ಸೇವೆ ಮಾಡಲಿಕ್ಕೆ ಅವಕಾಶ.
ಇದು ಭಜನೆ ಅಂತೂ ನಡೀತಾ ಉಂಟು, ಎಲ್ಲರೂ ಎಲ್ಲೆಲ್ಲೂ ಭಜನೆ ಬಂದು ಮಾಡ್ತಿದ್ದಾರೆ. ಆದರೆ ನಮ್ಮಲ್ಲಿ ಮುಖ್ಯವಾದ ವೇದ ಪಂಡಿತರಿಗೆ ನಮ್ಮ ಧರ್ಮದ ಮೂಲ ಗ್ರಂಥ ಯಾವುದು ಅಂತ ಕೇಳಿದ್ರೆ ನಿಜವಾಗಿ ವೇದ. ಆ ವೇದ ನಮಗೆ ಅರ್ಥ ಆಗುವುದಿಲ್ಲ ಅಂತ ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಎಲ್ಲ ಬಂದು. ಹಾಗಾಗಿ ಮುಖ್ಯವಾದದ್ದು ವೇದ. ಆ ವೇದವನ್ನು ನಾವು ರಕ್ಷಿಸಬೇಕು. ರಕ್ಷಿಸುವುದು ಅಂತ ಹೇಳಿದರೆ ಪುಸ್ತಕದಲ್ಲಿ ರೆಕಾರ್ಡ್ ಮಾಡಿಕೊಳ್ಳುವುದಲ್ಲ, ಅದನ್ನು ಓದಬೇಕು, ಕಲಿಬೇಕು. ಅದನ್ನು ಕಲಿಬೇಕು ಅಂತ ಹೇಳಿದರೆ 12 ವರ್ಷ ಎಲ್ಲ ಕಷ್ಟಪಡಬೇಕು. 12 ವರ್ಷ ಗುರುಕುಲದಲ್ಲೇ ಇದ್ದು ಕಲಿಬೇಕು. ಅಷ್ಟೆಲ್ಲ ಕಲಿತವರಿಗೆ ಹೊರಗೆ ಜಾಬ್ ಮಾಡಲಿಕ್ಕೆ ಆಗುದಿಲ್ಲ. 12 ವರ್ಷ ಕಲಿತಿರ್ತಾರೆ, ಮತ್ತೆ ಯಾವ ಜಾಬ್ ಮಾಡೋದು? ಅವರಿಗೆ ಜಾಬ್ ಯಾವುದು ಅಂತ ಕೇಳಿದ್ರೆ ಬೇರೆಯವರೆಲ್ಲ ಕರೆಸಿ ಅವರನ್ನು ಪಾರಾಯಣ ಮಾಡಿಸಿ ಅವರಿಗೆ ಸಂಭಾವನೆ ಕೊಡೋದೇ ಅವರಿಗೆ ಪೋಷಣೆ. ಹಾಗಾಗಿ ಆ ಪೋಷಣೆಯು ಕೃಷ್ಣಮಠದಲ್ಲಿ ನಡೀಬೇಕು. ಬೆಳಿಗ್ಗೆಯಿಂದ ರಾತ್ರಿ ತನಕ ಪಂಡಿತರನ್ನು ಕೂಡಿಸಿ ದಿನಕ್ಕೆ 20 ಪಂಡಿತರು, 4 ವೇದ ಪಾರಾಯಣ ಆಗಬೇಕು. ಹೀಗೆ ಪಂಡಿತರಿಗೆ ಆಗ ಪ್ರೋತ್ಸಾಹವೂ ನಡೀತದೆ. ಅದರ ಜೊತೆ ಭಕ್ತರಿಗೆ ಕೃಷ್ಣಮಠಕ್ಕೆ ಬಂದಾಗ ಫೋನಲ್ಲಿ ಮಾತಾಡೋದು, ಅಂಗಡಿಯಿಂದ ತಗೊಂಡು ಹೋಗುವ, ಲೇಟ್ ಆಯಿತು, ಆ ಯಾವುದೇ ಚಿಂತನೆ ಬರುವಾಗ ಆ ದೇವರಿಂದಲೇ ತಲೆಗೆ ಬರಬೇಕು. ಆ ಒಂದು ಎನ್ವೈರನ್ಮೆಂಟು ಕ್ರಿಯೇಟ್ ಆಗ್ತದೆ ವೇದ ಪಾರಾಯಣ ಕೇಳುವಾಗ. ಹಾಗಾಗಿ ಒಟ್ಟು ದಿನಕ್ಕೆ 20 ಪಂಡಿತರು, 4 ವೇದ. ಹಾಗಾಗಿ ಒಂದು ವೇದಕ್ಕೆ 5 ಪಂಡಿತರು. ಅಂದರೆ ಒಬ್ಬೊಬ್ಬರಿಗೆ ಗುಟ್ಟಿನಲ್ಲಿ ಪಾರಾಯಣ ಮಾಡೋದಲ್ಲ, ಒಟ್ಟಾಗಿ ಒಂದೇ ಶ್ರುತಿಯಲ್ಲಿ ಪಾರಾಯಣ ಮಾಡಬೇಕು. ಹಾಗೆ ಒಬ್ಬರಿಗೆ 5,000 ಅಂತೆಲ್ಲ ಇಟ್ಟಿದ್ದೇವೆ. ಯಾಕಂದ್ರೆ ಅಷ್ಟು ಉಂಟು. ಕೃಷ್ಣ ಮಠದಲ್ಲಿ ಈಗ ಕೃಷ್ಣ ಮಠಕ್ಕೆ ನಾವು ಕೆಲವೊಮ್ಮೆ ಕರೀತೇವೆ. ಕೆಲವೊಬ್ಬರಲ್ಲಿ ಆಗ ಕಂಪ್ಲೇಂಟ್ ಹೇಳ್ತಾರೆ, ನಾವು ಯಾಕೆ ಬರಬೇಕು, ನಮ್ಮನ್ನು ವಿಚಾರಿಸುವವರು ಯಾರಿಲ್ಲ ಅಂತ, ಚಹಾ ಕಾಫಿಯು ಕೇಳುವವರು ಯಾರಿಲ್ಲ ಅಂತ. ದರ್ಶನಕ್ಕೆ ಬರುವವರು ಚಹಾ ಕಾಫಿ ಕುಡಿಯಲಿಕ್ಕೆ ಹೇಳೋಲ್ಲ. ಆದರೆ ಅದರಲ್ಲಿ ಕೆಲವೊಬ್ಬರಿಗೆ ಅಪೇಕ್ಷೆ ಇರ್ತದೆ. ಅಂದರೆ ಅಪೇಕ್ಷೆ ಚಹಾ ಕಾಫಿ ಬೇಕು ಅಂತಲ್ಲ, ಗುರುತಿಸಬೇಕು. ನಾವು ಇಷ್ಟು ದೂರದಿಂದ ಬಂದಿದ್ದೇವೆ, ಯಾರು ನಮ್ಮನ್ನು ಕೇಳುವವರಿಲ್ವಾ ಅಂತ. ಹಾಗಾಗಿ ಅದು ಒಂದು ಸೇವೆನೆ. ಜನರ ಹತ್ರ 10 ಜನ ಅಲ್ಲೇ ಇದ್ದು ಕ್ಯೂ ನಿಲ್ಲಿಸುವಂಥದ್ದು ಮಾಡಿಸ್ಬೋದು, ಅಥವಾ ಬಡಿಸುವಂಥದ್ದು, ಗುಡಿಸುವುದು, ಹೂ ಕಟ್ಟೋದು. ಅದರ ಜೊತೆಗೆ ಯಾವುದು ಮೈಕೈಯೇ ಕೊಡುವುದಿಲ್ಲ, ಇಡೀ ದಿವಸ ಅದನ್ನು ಮಾತಾಡ್ತಾರೆ, ಅಂಥವ್ರಿಗೂ ಕೂಡ ಸೇವೆ. ಬಂದವರ ಹತ್ರ ವಿಚಾರಣೆ ಮಾಡೋದು ಒಂದು ಸೇವೆ. ಈ ರೀತಿ ತಮ್ಮಿಂದ ಯಾವ ಕೆಲಸ ಆಗ್ತದೆ ಆ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಇರ್ತದೆ. ನೀವು ಈಗ ಹೇಳಿಲ್ಲ, ತರುವಾಗ ಕೃಷ್ಣ ಭಕ್ತರಾಗಿ ತನ್ನಿ ಅಂತ ಹೇಳಿದ್ದಾರೆ. ಹೊರೆಕಾಣಿಕೆ ತರುವುದಾದ್ರೂ ಕೂಡ ಒಂದು ವ್ಯವಸ್ಥಿತವಾಗಿ ಮೊದಲೇ ತಿಳಿಸಬೇಕಾಗುತ್ತೆ. ಯಾಕೆ ಹೇಳಿದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗಳಿಗೆಲ್ಲ ಅನುಮತಿ ತಗೊಳ್ಬೇಕಾಗುತ್ತೆ. ಮೆರವಣಿಗೆ ಇರ್ತದೆ, ಅದು ಕೂಡ ಈ ಕಡೆಯಿಂದ ಬೆಳ್ತಂಗಡಿಯಿಂದ ಹಿಡಿದು ಪುತ್ತೂರಿನಿಂದ ಹಿಡಿದು ಎಲ್ಲ ಕಡೆಯಿಂದ ಹೊರೆಕಾಣಿಕೆ ಬರುತ್ತೆ. ಧರ್ಮಸ್ಥಳ ಮತ್ತೆ ನವೋದಯ ಕಟೀಲ್ ಕಡೆಯಿಂದೆಲ್ಲ ಬರುವಾಗ ಒಂದೊಂದು ಟೀಮಲ್ಲಿ 2,000 3,000 ಜನ ಇರ್ತಾರೆ. ಹಾಗಾಗಿ ಆರಕ್ಷಕರಿಗೆ ಮೊದಲೇ ತಿಳಿಸಬೇಕಾಗುತ್ತೆ. ಮಾತ್ರ ಅಲ್ಲ, ಸ್ಲಾಟ್ಗಳಿರ್ತವೆ. ಯಾಕೆ ಕೇಳಿದ್ರೆ ಇರುವುದು 6 ದಿನ, 25 ಕಡೆಯಿಂದ ಬಂದ್ರೆ ಆಗ 3 ಗಂಟೆಗೆ ಒಬ್ಬರಿಗೆ, 5 ಗಂಟೆಗೆ ಒಬ್ಬರಿಗೆ, ಅಥವಾ ಮೆರವಣಿಗೆಯಲ್ಲಿ ಒಟ್ಟಿಗೆ ಬರಬೇಕು. ಅದರ ಜೊತೆಗೆ ಟ್ಯಾಬ್ಲೋಗಳು ಇದೆಲ್ಲ ಇರ್ತದೆ. ಹಾಗಾಗಿ ಏನ್ ಕೇಳಿದ್ರೆ ಮೊದಲೇ ಸ್ವಾಗತ ಸಮಿತಿಗೆ ತಿಳಿಸಿ ಆ ಯಾರೆಲ್ಲ ಬರ್ತಾರೆ ಎಂಬುದನ್ನು ನಾವು ಪೊಲೀಸ್ನವರಿಗೆ ತಿಳಿಸಬೇಕಾಗುತ್ತೆ. ಅದೆಲ್ಲ ತಿಳಿಸಿ ವ್ಯವಸ್ಥೆ ಆದ ನಂತರ ಹೊರೆಕಾಣಿಗೆ ಬರುವ ಒಂದು ಪದ್ಧತಿ. ಆ ಹೊರೆಕಾಣಿಗೆ ಬರುವವರನ್ನು ಕೂಡ ಸ್ವಾಗತ ಮಾಡುವ ಒಂದು ಪದ್ಧತಿ ಇದೆ. ಬಂದ ಕೂಡಲೇ ಅವರಿಗೆ ಸಂಸ್ಕೃತ ಕಾಲೇಜಿನ ಹತ್ರ ಅವರಿಗೆ ಮಾಲೆ ಎಲ್ಲ ಹಾಕಿ ಅವರನ್ನು ಕರ್ಕೊಂಡು ಹೋಗಿ, ಅದಕ್ಕಿಂತ ಮೊದಲು ಕೂಡ ಹೊರೆಕಾಣಿಗೆ ಹಿಡ್ಕೊಂಡು ಬರುವವರಿಗೆ ಉದಾಹರಣೆ ಸಾಮಾನ್ಯವಾಗಿ ಗೋವಿಂದ ಕಲ್ಯಾಣ ಮಂಟಪದಲ್ಲಿ ಗ್ಯಾದರ್ ಆಗ್ತಾರೆ. ಅವರಿಗೆ ಉಪಹಾರ ಇತ್ಯಾದಿಗಳಾಗಿವೆ. ಹಾಗಾಗಿ ಎಷ್ಟು ಜನರಿಗೆ ಟಿಫಿನ್ ರೆಡಿ ಮಾಡಬೇಕು, ಎಷ್ಟು ಜನ ಬರ್ತಾರೆ, ಅವರಿಗೆ ಹೇಗೆ ಸರ್ವ್ ಮಾಡಬೇಕು, ಎಲ್ಲ ಮಾಹಿತಿಗಳು ಇದ್ದು ಆಮೇಲೆ ಹೊರೆಕಾಣಿಗೆ ಬರುವಂತ ವ್ಯವಸ್ಥೆ. ಇದನ್ನು ಬೇರೆ ಮತದವರು ಒಬ್ರು ನಾವು ತರ್ತೇವೆ ಅಂತ ಹೇಳಿ ನಮ್ಮ ಹತ್ರ ಕೇಳದೆ ಅವರು ಪತ್ರಿಕೆಯಲ್ಲಿ ಹಾಕಿಬಿಟ್ರು. ಹಾಗಾಗಿ ಅದಕ್ಕೆ ಅವರು ಹೇಳಿದ್ರು, ನೀವು ನಮ್ಮ ಹತ್ರ ಪರ್ಮಿಷನ್ ತಗೊಳ್ಬೇಕಿಲ್ಲ, ಮಾಹಿತಿಯನ್ನು ಕೊಡಬೇಕಿತ್ತು. ಬರುವಾಗಲೂ ಕೂಡ ಅಷ್ಟೇ, ನಿಮ್ಮ ಇತರ ಧರ್ಮದವರ ಹಾಗೆ ತರುವುದಲ್ಲ, ನಮ್ಮ ಒಂದು ಹಿಂದೂ ಧರ್ಮದ ಪ್ರಕಾರವಾಗಿ ಕೃಷ್ಣ ಭಕ್ತರಾಗಿ ಬರಬೇಕು. ಏನು 10 ಜನ ಬರುವಾಗ ಅವರೊಟ್ಟಿಗೆ ನೀವು ಬರಬೇಕು ಅಂತ ಈ ವಿಷಯ ಹೇಳಿದ್ದಾರೆ. ಬಿಟ್ರೆ ತರಬೇಡಿ ಅಂತ ಇಲ್ವೇ ಇಲ್ಲ. ಕೃಷ್ಣ ಭಕ್ತರಿಗೂ ಕೃಷ್ಣನಿಗೂ ಸಂಬಂಧ. ಯಾವ ವಸ್ತುಗಳನ್ನು ನೀವು ಕೊಡಬೇಡಿ ಅಂತ ಹೇಳುವ ಪ್ರಶ್ನೆಯೂ ಇಲ್ಲ. ಕೊಡುವಾಗ ಖಂಡಿತ ಭಕ್ತಿಪೂರ್ವಕವಾಗಿ ಕೊಡಿ, ಅದರಲ್ಲಿ ರಾಜಕೀಯ ಮಾಡಬೇಡಿ ಅಥವಾ ಇದು ಅಂತ ಹೇಳುವಂಥದ್ದು ಅವರದ್ದು ಇರಾದೆ.